ಕೆಲವು ಜನರು ಹೇಳುತ್ತಾರೆ, ಈ ಬ್ರಹ್ಮಾಂಡವೆಲ್ಲವೂ ಅನೀಶ್ವರವಾಗಿದೆ ಎಂದು. ಯಾವುದೇ ವಿಶಿಷ್ಟ ಪುರುಷನು ಇದನ್ನು ರಚಿಸುವುದಿಲ್ಲ. ಈ ಜಗತ್ತು ಅಚಿಂತ್ಯವಾಗಿದೆ, ಸದಾ ಇರುವಂತಹದ್ದು. ಇದರ ಅಧಿಷ್ಠಾತೃನು ಯಾರೂ ಇಲ್ಲ. ಸ್ವಾಭಾವಿಕವಾಗಿಯೇ ಇದು ಉತ್ಪನ್ನವಾಗುತ್ತದೆ. ಪ್ರಕೃತಿ ಪುರುಷರು ಇದರ ಕರ್ತೃಗಳೆಂದು ಹೇಳಲಾಗುವುದಿಲ್ಲ. ದೇವತೆಗಳಲ್ಲಿ ಎಲ್ಲ ಸತ್ವಗುಣಗಳೂ ಇವೆ. ಅದರಲ್ಲಿ ಸತ್ಯ ಧರ್ಮದ ಪ್ರತಿಷ್ಠೆಯೂ ಇದೆ. ಆದರೆ ದುರಾತ್ಮರಾದ ದಾನವರು ಅವರನ್ನು ಪೀಡಿಸುತ್ತಾ ಇರುತ್ತಾರೆ. ಹಾಗಿರುವಾಗ ಧರ್ಮದ ಮರ್ಯಾದೆ ಎಲ್ಲಿ ಉಳಿಯಿತು? ನನ್ನ ವಂಶಜರಾದ ಪಾಂಡವರು ಬಹಳ ಧರ್ಮಾತ್ಮರಾಗಿದ್ದರು. ಅವರಿಂದ ಸದಾ ಧರ್ಮದ ಪಾಲನೆಯಾಗುತ್ತಿತ್ತು. ಹೀಗಿದ್ದರೂ ಅವರಿಗೆ ಬಗೆ ಬಗೆಯ ದುಃಖಗಳನ್ನು ಎದುರಿಸಬೇಕಾಯಿತು. ಮುನಿವರ್ಯರೇ, ನೀವು ಶಕ್ತಿಶಾಲಿ ಪುರುಷರಾಗಿರುವಿರಿ. ನನ್ನ ಮನಸ್ಸಿನ ಸಂದೇಹವನ್ನು ದೂರಗೊಳಿಸುವ ಕೃಪೆ ಮಾಡಿರಿ. ಮುನಿಯೇ, ಜ್ಞಾನರೂಪಿ ನೌಕೆಯ ಮೂಲಕ ಸಂಸಾರ ಸಮುದ್ರದಿಂದ ತಾವು ನನ್ನನ್ನು ಉದ್ಧರಿಸಿರಿ. ಈ ಸಂಸಾರವು ಮೋಹರೂಪಿ ಜಾಲದಿಂದ ಪರಿಪೂರ್ಣವಾಗಿದೆ. ನಾನು ಇದರಲ್ಲಿ ಮುಳುಗುತ್ತಾ ಬೀಳುತ್ತಾ ಅಚೇತನನಾಗಿ ಬಿದ್ದಿರುವೆನು. ವ್ಯಾಸರು ಹೇಳಿದರು, ಮಹಾಬಾಹುವೇ, ಕುರುವಂಶಿ ರಾಜರಲ್ಲಿ ನೀನು ಸರ್ವಶ್ರೇಷ್ಠ ರಾಜನಾಗಿರುವೆ. ನೀನು ಕೇಳಿರುವ ಮಾತುಗಳನ್ನು ಕೂಡ ನಾನು ಮುನಿವರ್ಯ ನಾರದರಲ್ಲಿ ಕೇಳಿದ್ದೆ. ನಾರದರು ಹೇಳುತ್ತಾರೆ, ವ್ಯಾಸರೇ, ಬಹಳ ಹಿಂದೆ ಇದೇ ಸಂದೇಹವು ನನ್ನ ಹೃದಯದಲ್ಲಿ ಉತ್ಪನ್ನವಾಗಿತ್ತು. ಆಗ ನಾನು ನನ್ನ ತಂದೆ ಅಮಿತ ತೇಜಸ್ವಿ ಬ್ರಹ್ಮದೇವರ ಸ್ಥಾನಕ್ಕೆ ಹೋದೆನು ಮತ್ತು ಈಗ ನೀವು ಕೇಳಿದ ವಿಷಯವನ್ನೇ ನಾನು ಕೇಳಿದೆನು. ಅಪ್ಪ, ಈ ಸಂಪೂರ್ಣ ಬ್ರಹ್ಮಾಂಡವು ಎಲ್ಲಿಂದ ಉತ್ಪನ್ನವಾಯಿತು? ವಿಭೋ, ನೀವು ಸಮ್ಯಕ್ ರೀತಿಯಿಂದ ಇದನ್ನು ರಚಿಸಿದಿರಾ? ಅಥವಾ ವಿಷ್ಣು ಈ ವಿಶ್ವವನ್ನು ರಚಿಸಿದನೇ? ಅಥವಾ ಶಂಕರನು ಇದನ್ನು ಸೃಷ್ಟಿಸಿದನೇ? ಜಗತ್ಪ್ರಭೋ, ನೀವು ವಿಶ್ವದ ಆತ್ಮ ಆಗಿದ್ದೀರಿ. ಸತ್ಯವನ್ನು ತಿಳಿಸುವ ಕೃಪೆ ಮಾಡಬೇಕು. ಯಾವ ದೇವತೆಯನ್ನು ಪೂಜಿಸಬೇಕು? ಯಾವ ದೇವತೆ ಎಲ್ಲಕ್ಕಿಂತ ದೊಡ್ಡದು ಹಾಗೂ ಸರ್ವಸಮರ್ಥವಾಗಿದ್ದಾರೆ? ಪಾಪರಹಿತ ಬ್ರಹ್ಮದೇವನೇ, ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿ ನನ್ನ ಹೃದಯದ ಸಂದೇಹವನ್ನು ದೂರಗೊಳಿಸುವ ಕೃಪೆ ಮಾಡಿರಿ. ಸತ್ಯವತಿ ನಂದನ ವ್ಯಾಸರೇ, ಹೀಗೆ ನಾನು ಪ್ರಶ್ನಿಸಿದಾಗ ಲೋಕಪಿತಾಮಹ ಬ್ರಹ್ಮದೇವರು ನನ್ನಲ್ಲಿ ಹೇಳತೊಡಗಿದರು. ಬ್ರಹ್ಮದೇವರು ಹೇಳಿದರು, ಮಗು, ಈ ಪ್ರಶ್ನೆಯ ಉತ್ತರ ಏನೆಂದು ಕೊಡಲಿ? ಈ ಪ್ರಶ್ನೆಯು ಬಹಳ ಜಟಿಲವಾಗಿದೆ. ಮಹಾನುಭಾವನೇ, ನೀನು ಭಗವಾನ್ ವಿಷ್ಣುವಿನಿಂದ ಇದರ ಸರಿಯಾದ ಉತ್ತರ ಪಡೆಯಬಲ್ಲೆ. ಮಹಾಮತೆ, ಈ ಜಗತ್ತಿನಲ್ಲಿ ರಾಗಿ ಪುರುಷನು ಇಂತಹ ರಹಸ್ಯವನ್ನು ತಿಳಿಯಲಾರನು. ಯಾರು ತ್ಯಾಗಿ, ಆಕಾಂಕ್ಷಾರಹಿತ ಹಾಗೂ ಈರ್ಷ್ಯಾಶೂನ್ಯರಾಗಿರುವನೋ ಅವನೇ ಈ ರಹಸ್ಯವನ್ನು ತಿಳಿಯಬಲ್ಲನು. ಹಿಂದಿನ ಕಾಲದಲ್ಲಿ ಎಲ್ಲೆಡೆ ನೀರೇ ನೀರು ತುಂಬಿತ್ತು. ಸ್ಥಾವರ ಜಂಗಮ ಯಾವ ಪ್ರಾಣಿಗಳೂ ಇರಲಿಲ್ಲ. ಆಗ ಕಮಲದಿಂದ ನನ್ನ ಉತ್ಪತ್ತಿಯಾಯಿತು. ಆಗ ನನಗೆ ಸೂರ್ಯ, ಚಂದ್ರ, ವೃಕ್ಷ, ಪರ್ವತ ಇವು ಯಾವುವೂ ಕಂಡುಬಂದಿಲ್ಲ. ನಾನು ಕಮಲದ ಕರ್ಣಿಕೆಯಲ್ಲಿ ಕುಳಿತು ವಿಚಾರ ಮಾಡತೊಡಗಿದೆ. ಈ ಅಗಾಧ ಜಲದಲ್ಲಿ ನಾನು ಹೇಗೆ ಉತ್ಪನ್ನನಾದೆ? ಯಾರು ನನಗೆ ರಕ್ಷಕರಿದ್ದಾರೆ? ಈ ಪ್ರಳಯ ಕಾಲದಲ್ಲಿ ಸೃಷ್ಟಿ ಹಾಗೂ ಸಂಹಾರ ಮಾಡುವ ವಿಶಿಷ್ಟ ಪುರುಷನು ಯಾರು? ಈ ಜಲವು ನಿಂತಿರುವ ಭೂಮಿಯು ಎಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಈ ಕಮಲವು ಹೇಗೆ ಉತ್ಪನ್ನವಾಯಿತು? ರೂಢ ಮತ್ತು ಯೌಗಿಕ ಎರಡೂ ಅರ್ಥಗಳಲ್ಲಿ ಯಾವುದಾದರೂ ಇದರ ಕಾರಣ ಇರಲೇಬೇಕು. ಯೌಗಿಕ ಅರ್ಥ ಮಾಡಿಕೊಂಡರೆ ಇದರ ಮೂಲ ಕಾರಣ ಪಂಕ ಅಂದರೆ ಕೆಸರು ಆಗುತ್ತದೆ. ಹಾಗಾದರೆ ಈ ಕೆಸರು ಎಲ್ಲಿದೆ ಎಂದು ನೋಡುವೆನು. ಆ ಮೂಲ ಕಾರಣ ಕೆಸರು ಇರುವುದರ ಕೆಳಗೆ ಪೃಥ್ವಿಯು ಅವಶ್ಯವಾಗಿದ್ದಿತು. ಹೀಗೆ ವಿಚಾರ ಮಾಡಿ ನಾನು ನೀರಿನಲ್ಲಿ ಇಳಿದೆ. 1,000 ವರ್ಷ ಪೃಥ್ವಿಯ ಅನ್ವೇಷಣೆ ಮಾಡುತ್ತಲೇ ಇದ್ದೆ. ಇಷ್ಟಾದರೂ ನನಗೆ ಆ ಜಲದ ಆದಿ ಅಂತ್ಯ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ತಪಸ್ಸು ಮಾಡು ಎಂಬ ಆಕಾಶವಾಣಿಯಾಯಿತು. ಆಗ ನಾನು ತಪಸ್ಸು ಪ್ರಾರಂಭಿಸಿದೆ. ಕಮಲದ ಮೇಲೆ ಕುಳಿತುಕೊಂಡೆ. ನಾನು 1000 ವರ್ಷಗಳವರೆಗೆ ತಪಸ್ಸನ್ನು ಮಾಡುತ್ತಲೇ ಇದ್ದೆ. ಮತ್ತೆ ಅದೇ ಸಮಯದಲ್ಲಿ ಸೃಷ್ಟಿ ಮಾಡು ಎಂಬ ಆಕಾಶವಾಣಿ ನುಡಿಯಿತು. ಅದನ್ನು ಕೇಳಿ ನಾನು ದೊಡ್ಡ ಆಶ್ಚರ್ಯದಲ್ಲಿ ಬಿದ್ದೆ.
ಯಾರನ್ನು ಸೃಷ್ಟಿ ಮಾಡಲಿ ಅಥವಾ ನನ್ನ ಕರ್ತವ್ಯವೇನು ಎಂದು ಯೋಚಿಸಿದೆ. ಅದೇ ಸಮಯದಲ್ಲಿ ಮಧು ಮತ್ತು ಕೈಟಭರೆಂಬ ಇಬ್ಬರು ಭಯಂಕರ ದಾನವರು ಎದುರಿಗೆ ಬಂದರು. ಅವರು ಆ ಮಹಾರ್ಣವದಲ್ಲಿ ನನ್ನೊಡನೆ ಯುದ್ಧ ಮಾಡುವ ಇಚ್ಛೆಯನ್ನು ಪ್ರಕಟಿಸಿದರು. ನಾನು ಅವರಿಂದ ಭಯಗೊಂಡು ಕಮಲದ ನಾಳವನ್ನು ಹಿಡಿದುಕೊಂಡು ನೀರಿಗೆ ಇಳಿದೆ. ಅಲ್ಲಿ ನನಗೆ ಒಬ್ಬ ಪರಮಾದ್ಭುತ ಪುರುಷನ ದರ್ಶನವಾಯಿತು. ಅವನ ಶ್ರೀವಿಗ್ರಹವು ಮೇಘದಂತೆ ಶ್ಯಾಮಲವಾಗಿತ್ತು. 4 ಭುಜಗಳಿದ್ದವು. ಪೀತಾಂಬರವನ್ನು ಧರಿಸಿದ್ದನು. ಮಹಾಶೇಷನ ಮೇಲೆ ಮಲಗಿದ್ದನು. ಆ ಜಗತ್ಪ್ರಭುವಿನ ಕೊರಳಿನಲ್ಲಿ ವನಮಾಲೆ ಶೋಭಿಸುತ್ತಿತ್ತು. ಶಂಖ, ಚಕ್ರ, ಗದೆ, ಪದ್ಮ ಈ 4 ಆಯುಧಗಳಿಂದ ಅವನು ಅನುಪಮವಾಗಿ ಶೋಭಿಸುತ್ತಿದ್ದನು. ಇಂತಹ ಶೇಷಶಾಹಿ ಭಗವಾನ್ ವಿಷ್ಣುವಿನ ದರ್ಶನ ನನಗಾಯಿತು. ಅವನು ಯೋಗನಿದ್ದೆಗೆ ವಶವಾಗಿ ಗಾಢವಾದ ನಿದ್ದೆಯಲ್ಲಿ ಮಲಗಿದ್ದನು. ಅವನ ಎಲ್ಲ ಚಟುವಟಿಕೆಗಳು ಶಾಂತವಾಗಿದ್ದವು. ನಾರದನೇ, ಮಹಾಶೇಷನ ಮೇಲೆ ಮಲಗಿದ್ದ ಆ ಪ್ರಭುವನ್ನು ನೋಡಿ ನನ್ನ ಮನಸ್ಸು ಚಿಂತಿತವಾಯಿತು. ಅಷ್ಟರಲ್ಲಿ ಭಗವತಿ ಯೋಗನಿದ್ರೆಯ ನೆನಪಾಯಿತು. ನಾನು ಆಕೆಯನ್ನು ಸ್ತುತಿಸಿದೆನು. ಆಗ ಆ ಕಲ್ಯಾಣಮಯಿ ಭಗವತಿಯು ವಿಷ್ಣುವಿನ ವಿಗ್ರಹದಿಂದ ಹೊರಬಂದು ಅಚಿಂತ್ಯ ರೂಪವನ್ನು ಧರಿಸಿ ಆಕಾಶದಲ್ಲಿ ವಿರಾಜಮಾನಳಾದಳು. ದಿವ್ಯ ಆಭೂಷಣಗಳು ಆಕೆಯ ಸೌಂದರ್ಯವನ್ನು ಹೆಚ್ಚಿಸಿದ್ದವು. ಯೋಗನಿದ್ರೆಯು ಭಗವಾನ್ ವಿಷ್ಣುವಿನ ಶರೀರದಿಂದ ಬೇರೆಯಾಗಿ ಆಕಾಶದಲ್ಲಿ ವಿರಾಜಿಸುತ್ತಿರುವಾಗ ಕೂಡಲೇ ಶ್ರೀಹರಿಯು ಎದ್ದು ಕುಳಿತನು. ಅವನು ಮಧು ಕೈಟಭರೊಂದಿಗೆ 5000 ವರ್ಷಗಳವರೆಗೆ ಭಾರೀ ಯುದ್ಧ ಮಾಡಿದನು. ಆಗ ಆ ದೈತ್ಯರು ಸತ್ತು ಹೋದರು. ಮೊದಲೇ ದೇವಿಯ ಕಟಾಕ್ಷದಿಂದ ಮಧು ಕೈಟಭರು ಮೋಹಿತರಾಗಿದ್ದರು. ಅನಂತರ ಭಗವಾನ್ ವಿಷ್ಣುವು ಅವರನ್ನು ತೊಡೆಯಲ್ಲಿ ಮಲಗಿಸಿಕೊಂಡು ಅವರನ್ನು ಸಂಹರಿಸಿದನು. ಆಗ ಅಲ್ಲಿ ನಾನು, ವಿಷ್ಣು ಇಬ್ಬರೇ ಇದ್ದೆವು. ಅಲ್ಲೇ ರುದ್ರನು ಪ್ರಕಟನಾದನು. ನನಗೆ ಮೂವರಿಗೂ ಭಗವತಿ ಆದ್ಯಾಶಕ್ತಿಯ ದರ್ಶನವಾಯಿತು. ಆಕೆಯನ್ನು ನೋಡಿ ಮನಸ್ಸು ಮುಗ್ಧವಾಯಿತು. ನಾವು ಅವಳನ್ನು ಸ್ತುತಿಸಿದೆವು. ಆಗ ಆ ದಿವ್ಯಶಕ್ತಿಯು ನಮ್ಮಲ್ಲಿ ಹೇಳತೊಡಗಿದಳು. ದೇವಿ ಹೇಳಿದಳು, ಬ್ರಹ್ಮ, ವಿಷ್ಣು, ಮಹೇಶ್ವರರೇ, ನೀವು ಚೆನ್ನಾಗಿ ಸಾವಧಾನವಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿ ಸೃಷ್ಟಿ, ಸ್ಥಿತಿ ಮತ್ತು ಸಂಹಾರ ನಿಮ್ಮ ಕಾರ್ಯಗಳು. ಈ ಮಹಾನ್ ದೈತ್ಯರ ಸಂಹಾರವಾಗಿರುವುದರಿಂದ ಇನ್ನು ನೀವು ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಶ್ಚಿಂತವಾಗಿರಬಹುದು. ನಿಮ್ಮ ಸಾಮರ್ಥ್ಯದಿಂದ 4 ಪ್ರಕಾರದ ಜನರನ್ನು ಸೃಷ್ಟಿ ಮಾಡಿರಿ. ಬ್ರಹ್ಮದೇವರು ಹೇಳಿದರು, ಭಗವತಿ ಆದ್ಯಾಶಕ್ತಿಯ ಆ ವಾಣಿಯು ಬಹಳ ಮಧುರವೂ ಸುಂದರವೂ ಮತ್ತು ಸುಖದಾಯಕವೂ ಆಗಿತ್ತು. ನಾವು ಆ ಮಾತನ್ನು ಸ್ಪಷ್ಟವಾಗಿ ಕೇಳಿಸಿಕೊಂಡೆವು. ನಾವು ಆಕೆಯನ್ನು ಕೇಳಿದೆವು, ಮಾತೆ, ನಾವು ಹೇಗೆ ಈ ಪ್ರಜೆಗಳ ಸೃಜನ ಮೊದಲಾದ ಕಾರ್ಯಗಳನ್ನು ಮಾಡಲು ಸಫಲರಾಗುವೆವು? ವಿಸ್ತೃತ ಭೂಮಿಯ ಅಭಾವವಿದೆ. ಎಲ್ಲ ಕಡೆ ಜಲಮಯವಾಗಿದೆ. ಪಂಚಭೂತಗಳು, ಗುಣ ಹಾಗೂ ತನ್ಮಾತ್ರ ಇಂದ್ರಿಯಗಳು ಬೇಕು. ಆದರೆ ಅವುಗಳ ಅಭಾವವೂ ಇದೆ. ನಮ್ಮ ಮಾತನ್ನು ಕೇಳಿ ಆ ಕಲ್ಯಾಣ ಸ್ವರೂಪಿಣಿ ಭಗವತಿಯ ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿ ಹೋಯಿತು. ಅಷ್ಟರಲ್ಲಿ ಒಂದು ಸುಂದರ ವಿಮಾನವು ಆಕಾಶದಿಂದ ಇಳಿದು ಬಂತು. ಆಗ ಆ ದೇವಿಯು ನಮಗೆ ಆಜ್ಞಾಪಿಸಿದಳು, ದೇವತೆಗಳಿರ, ಧೈರ್ಯವಾಗಿ ಇಚ್ಛಾನುಸಾರವಾಗಿ ಈ ವಿಮಾನವನ್ನು ಪ್ರವೇಶಿಸಿರಿ. ಬ್ರಹ್ಮ, ವಿಷ್ಣು ಮತ್ತು ರುದ್ರರೇ, ಇಂದು ನಾನು ನಿಮಗೆ ಒಂದು ಅದ್ಭುತ ದೃಶ್ಯವನ್ನು ತೋರಿಸುವೆನು. ನಾವು ಭಗವತಿಯ ಮಾತನ್ನು ಕೇಳಿ ಅದನ್ನು ಶಿರಸಾವಹಿಸಿದೆವು. ಆ ರತ್ನಖಚಿತ ವಿಮಾನದ ಮೇಲೆ ಹತ್ತಿ ಕುಳಿತೆವು. ಆ ವಿಮಾನವು ಮುತ್ತಿನ ಝಲ್ಲರಿಗಳಿಂದ ಸುಶೋಭಿತವಾಗಿತ್ತು. ಅದರಲ್ಲಿ ಅನೇಕ ಕಿಂಕಣಿಗಳ ಧ್ವನಿಗಳಾಗುತ್ತಿದ್ದವು. ಅಮರಾವತಿಯಂತಿರುವ ಆ ಭವ್ಯ ವಿಮಾನದಲ್ಲಿ 3 ನಿರ್ಭಯರಾಗಿ ಕುಳಿತಿದ್ದೆವು. ಇಂದ್ರಿಯ ವಿಷಯಗಳಾದ 3 ದೇವತೆಗಳಾದ ನಾವು ಅದರ ಮೇಲೆ ಕುಳಿತಿರುವುದನ್ನು ನೋಡಿ ದೇವಿಯು ತನ್ನ ಸಾಮರ್ಥ್ಯದಿಂದ ವಿಮಾನವನ್ನು ಆಕಾಶದಲ್ಲಿ ಹಾರಿಸಿದಳು.